ಡಿಕೆ ಸುರೇಶ್ ಪತ್ನಿ ಅಂತ ವಿಡಿಯೋ ಮಾಡಿದ್ದಂತ ಮಹಿಳೆಯನ್ನ ಅರೆಸ್ಟ್ ಮಾಡಲಾಗಿದೆ. ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೆಂಡತಿ ನಾನು ಅಂತ ಹೇಳಿಕೊಂಡಿದ್ದಂತಹ ಮಹಿಳೆಯನ್ನ ಬಂಧನ ಮಾಡಲಾಗಿದೆ. ಸೊ ಡಿಕೆ ಸುರೇಶ್ ಪತ್ನಿ ಅಂತ ಹೇಳಿಕೊಂಡಿದ್ದಂತ ಮಹಿಳೆಯನ್ನ ಪೊಲೀಸರು ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮಾಜಿ ಸಂಸದರಾದಂತಹ ಡಿಕೆ ಸುರೇಶ್ ಅವರ ಪತ್ನಿ ನಾನು ಅಂತ ಹೇಳಿಕೊಂಡು ಓಡಾಡ್ತಾ ಇದ್ದಂತ ಮಹಿಳೆಯವರು ಪವಿತ್ರ ಎಂಬಾಕೆಯನ್ನ ರಾಮನಗರ ಪೊಲೀಸರು ಬಂಧಿಸಿದ್ದಾರೆ. ರಾಮನಗರದ ಸೆನ್ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಡಿಕೆ ಸುರೇಶ್ ಪತ್ನಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋವೊಂದನ್ನು ಮಾಡಿ ಹರಿಬಿಟ್ಟಿದ್ರು. ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋವನ್ನ ಹರಿಬಿಟ್ಟಿದ್ರು. ಪವಿತ್ರ H256 ಇದು ಇವರ ಇನ್ಸ್ಟಾಗ್ರಾಂ ಖಾತೆ. ಈ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಈ ವಿಡಿಯೋವನ್ನ ಬಿಟ್ಟಿದ್ರು ಪವಿತ್ರ ಅವರು. ಇನ್ನು ಫೇಸ್ಬುಕ್ನಲ್ಲೂ ಸಹ ಅಷ್ಟೇ ಇದೇ ವಿಡಿಯೋವನ್ನು ಅವರು ಪೋಸ್ಟ್ ಮಾಡಿದ್ರು. ಫೇಸ್ಬುಕ್ ಖಾತೆ ಪವಿತ್ರ ಡಿಕೆ ಸುರೇಶ್ ದೊಡ್ಡ ಹಾಲಹಳ್ಳಿ ಅಂತ ಹೆಸರಿದೆ. ಅದ್ರದ್ದು ಆ ಫೇಸ್ಬುಕ್ ಖಾತೆಯ ಹೆಸರು. ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಎರಡೂ ಕಡೆಗಳಲ್ಲಿ ತಾನು ಡಿಕೆ ಸುರೇಶ್ ಅವರ ಪತ್ನಿ ಅಂತ ಹೇಳಿ ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ರು. ಡಿಕೆ ಸುರೇಶ್ ಅವರ ಒಂದು ಫೋಟೋವನ್ನ ಇವ್ರ ಜೊತೆಗೆ ಜೋಡಿಸಿ ಅದನ್ನು ಎಡಿಟ್ ಮಾಡಿ ಅದನ್ನು ಇವರು ದುರ್ಬಳಕೆ ಮಾಡ್ಕೊಂಡಿದ್ರು. ಪತಿ ಹೆಸರಿನ ಮುಂದೆ ಡಿಕೆ ಸುರೇಶ್ ಅಂತ ವೋಟರ್ ಐಡಿ ಬೇರೆ ಮಾಡಿಸ್ಕೊಂಡಿದ್ರಂತೆ. ಅದನ್ನು ಪೋಸ್ಟ್ ಮಾಡಿದ್ದಾರೆ. ಈಗ ಪವಿತ್ರ ವಿರುದ್ಧ ಡಿಕೆ ಸುರೇಶ್ ಪರ ವಕೀಲರು ಯಾರು ಪ್ರದೀಪ್ ಅನ್ನೋರು ದೂರನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಪವಿತ್ರರನ್ನ ಅರೆಸ್ಟ್ ಮಾಡಲಾಗಿರುವಂಥದ್ದು. ನೋಡಿ, ಇವರೇ ಪವಿತ್ರ ವಿರುದ್ಧ BNS ಆಕ್ಟ್ 237, 319, 336, 353 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ಪವಿತ್ರ. ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಾ. ತಾನು ಡಿಕೆ ಸುರೇಶ್ ಅವರ ಪತ್ನಿ ಅಂತ ಹೇಳ್ಕೊಂಡು ಇವರು ಓಡಾಡ್ತಾ ಇದ್ರು. ಅಷ್ಟೇ ಅಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ಡಿಕೆ ಸುರೇಶ್ ಅವರ ಜೊತೆಗೆ ತಾನು ನಿಂತಿರೋ ರೀತಿಯಲ್ಲಿ ಒಂದಷ್ಟು ಫೋಟೋಗಳನ್ನು ಎಡಿಟ್ ಮಾಡಿ ಅದನ್ನು ಅವರು ಪೋಸ್ಟ್ ಮಾಡಿದ್ರು. ಅಷ್ಟೇ ಅಲ್ಲ, ಈ ವಿಡಿಯೋವನ್ನು ಸಹ ಅವರು ಶೇರ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ನಲ್ಲಿ. ಆಮೇಲೆ ಅವರ ಫೇಸ್ಬುಕ್ ಖಾತೆಯ ಹೆಸರು ನೋಡಿ ಹೆಂಗಿದೆ. ಪವಿತ್ರ ಡಿಕೆ ಸುರೇಶ್ ಅಂತಾನೆ ಇಟ್ಬಿಟ್ಟಿದ್ದಾರೆ ಆ ಫೇಸ್ಬುಕ್ ಖಾತೆಗೆ ಹೆಸರೇ. ಅಂದ್ರೆ ಡಿಕೆ ಸುರೇಶ್ ಅವರ ಹೆಸರನ್ನೇ ಸೇರಿಸ್ಕೊಂಡು ಇವರು ಪವಿತ್ರ ಡಿಕೆ ಸುರೇಶ್ ದೊಡ್ಡ ಹಾಲಹಳ್ಳಿ ಅಂತ ಹೆಸರನ್ನ ಇಟ್ಕೊಂಡು, ಫೇಸ್ಬುಕ್ ಖಾತೆಯ ಹೆಸರನ್ನ ಇಟ್ಕೊಂಡು ಈ ರೀತಿಯಾಗಿ ಅವರು ಜನರನ್ನ ಯಾಮಾರಿಸ್ತಾ ಇದ್ರು ಅಂತ ಈಗ ಇದೇ ಪವಿತ್ರರನ್ನ ಅರೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ಆ ವಿಡಿಯೋವನ್ನ ಒಂದ್ಸಲ ನೋಡ್ಕೊಂಬರೋಣ. ಏನಂತ ಅವ್ರು ಕ್ಲೈಮ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಒಂದ್ಸಲ ನೋಡ್ಕೊಂಬರೋಣ. ನಾನು ಏನೋ ಮಾತಾಡೋಣ ಅಂತ ಬಂದೆ. ಏನಂತಂದರೆ, ಹಾಯ್, ಗುಡ್ ಮಾರ್ನಿಂಗ್. ನಾನು ಏನೋ ಮಾತಾಡೋಣ ಅಂತ ಬಂದೆ. ಏನಂತಂದರೆ, ನಾನು ನೆನ್ನೆ ನಾನು ತುಂಬ ಫಂಕ್ಷನ್ಸ್ಗೆಲ್ಲ ನಾನು ಹೋಗ್ತಿರ್ತೀನಿ. ಅಲ್ಲೆಲ್ಲರೂ ಬಂದರೆ, ಆಚೆ ಬಂದರೆ ನಿರೀಕ್ಷೆ ಪವಿತ್ರ ಡಿಕೆ ಸುರೇಶ್ ಅಂತ ಅನ್ನೋದು ಇವತ್ತು FB, ಇನ್ಸ್ಟಾಲೆಲ್ಲ ಪ್ರತಿಯೊಬ್ಬರು ಕಂಡುಹಿಡಿತಾರೆ. ಪ್ರತಿಯೊಬ್ಬರು ಫೋನ್ ಮಾಡ್ತಾರೆ ನನಗೆ, ಪವಿತ್ರ ಡಿಕೆ ಸುರೇಶ್ ಹೆಂಡತಿ ಅಂತ. ನಮ್ಮ ಮನೆ ಹತ್ರ ಎಲ್ಲ ವಾಕ್ ಮಾಡೋರು ಡಿಕೆ ಸುರೇಶ್ ಸರೇನು 3 ಮನೆ ಕಟ್ಸ್ಬೋದಿತ್ತಲ್ಲ ಅಂತ ಅಂದ್ಕೊಂಡೋಗ್ತಾರೆ ವಾಕ್ ಮಾಡೋರು. ಆಮೇಲೆ ನಾನು ನೆನ್ನೆ ಹೋಗಿದ್ರೆ ಫಂಕ್ಷನ್ 2-3 ಕಡೆ ಹೋಗಿದ್ದೆ. ಅಲ್ಲೆಲ್ಲರೂ ನನ್ನ ಡಿಕೆ ಸುರೇಶ್ ಹೆಂಡ್ತಿ ಅಂದರೆ ಅವರು ಐಷಾರಾಮಿ ಕಾರಲ್ಲಿ ಬರ್ತಾರೆ ಅಂತ ಅವರು. ನಾನು ಸಿಂಪಲ್ ಸ್ಕೂಟ್ರಲ್ಲಿ ಹೋಗಿದ್ದೆ. ಈಗೆಲ್ಲ ನನಗೆ ಏನು ಬೇಕಂತಂದರೆ ಸ್ಟೇಟಸ್ ಬೇಕು. ಜನ ಏನು ಕೇಳ್ತಾರೆ? ಸ್ಟೇಟಸ್ ಕೇಳ್ತಾರೆ. ಡಿಕೆ ಸುರೇಶ್ ಹೆಂಡ್ತಿ ದೊಡ್ಡ ಕಾರಲ್ಲಿ ಬರಲೇ ಇಲ್ವಲ್ಲ ಅಂತ ಸ್ವಲ್ಪ ಜನ ಪೇಚಾಡ್ತಾಯಿದ್ರು. ನೆನ್ನೆ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ದೆ, ಅದರಲ್ಲಿ ಅದಕ್ಕೆ ಹೇಳಿದ್ದು ಡಿಕೆ ಸುರೇಶ್ ಅಂದರೆ ಸ್ಟೇಟಸ್ ಬೇಕು. ಆದರೆ ನನಗೆ ನಾನು ಸಿಂಪಲ್ ಮನೇಲಿದ್ದೀನಿ, ನಾನು ಸಿಂಪಲ್ ಆಗಿದ್ದೀನಿ. ಈಗ ಜನದ ಕಣ್ಣಿಗೆ ನಾನು ರಾಯಲ್ ಆಗಿರಬೇಕು ಅಂತ ಜನ ಬಯಸ್ತಾರೆ ಈಗ.